ಕೃಷ್ಣಾ ನದಿ ತೀರದಲ್ಲಿ ಭೂಕುಸಿತ, ರೈತರಲ್ಲಿ ಆತಂಕ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಹಾಗೂ ಶಿರಗೂರು ಗ್ರಾಮಗಳ ಸಮೀಪ ಕೃಷ್ಣಾ ನದಿಯ ತೀರದಲ್ಲಿ ಶನಿವಾರ ಏಕಾಏಕಿ ಭೂಕುಸಿತ ಸಂಭವಿಸಿದ್ದು, ನದಿ ತೀರದ ರೈತರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕುರ್ಚಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದ ಈ ಭೂಕುಸಿತದಿಂದ ಕೃಷ್ಣಾ ನದಿ ದಡದ ದೊಡ್ಡ ಭಾಗ ಕುಸಿದಿದ್ದು, ನದಿ ಪಾತ್ರದ ಸಮೀಪ ಅಳವಡಿಸಲಾಗಿದ್ದ ಪಂಪ್ಸೆಟ್ಗಳು, ವಿದ್ಯುತ್ ಕೇಬಲ್ಗಳು ಹಾಗೂ ನೀರಾವರಿ ಪಂಪ್ಗಳು ಹಾನಿಗೊಳಗಾಗಿವೆ. ಪರಿಣಾಮ ಹಲವಾರು ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ತಿಳಿದು ಬಂದಿದೆ. ಘಟನೆ ಕುರಿತು ಮಾಹಿತಿ ಪಡೆದ ಕುರ್ಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಾನಿಗೊಳಗಾದ ರೈತರೊಂದಿಗೆ ಚರ್ಚಿಸಿ ಸಮಸ್ಯೆಗಳನ್ನು ಆಲಿಸಿದ ಅವರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ತುರ್ತು ವರದಿ ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಭೂಕುಸಿತದಿಂದ ಉಂಟಾದ ನಷ್ಟದ ಕುರಿತು ಸರ್ಕಾರದ ಗಮನ ಸೆಳೆಯಲಾಗುವುದು. ಹಾನಿಗೊಳಗಾದ ರೈತರಿಗೆ ಅಗತ್ಯ ಪರಿಹಾರ ಒದಗಿಸಲು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಲಾಗುವುದು ಎಂದು ಶಾಸಕರಾದ ಮಹೇಂದ್ರ ತಮ್ಮಣ್ಣನವರು ಭರವಸೆ ನೀಡಿದರು. ವರದಿ ವಿಠ್ಠಲ್ ಕೋಕಾಟೆ. ತಗ್ಸಿದ್ರಿ ಒಂದು 60 ಫುಟ್ ಮುಂದೆ ಹೋಗಿತ್ತು ನೋಡಿ. ಎರಡು ಕೂಡ್ತಾವ್ರಿ ಮತ್ತು ಟರ್ನ್ ಒಂದು ಐತಿ ನೋಡ್ರಿ. ನೀರು ಒತ್ತಡ ಎಲ್ಲ ಈ ಕಡೆ ಐತ್ರಿ. ಮತ್ತು ಆ ಕಡೆ ಒಟ್ಟೆ ಕಟ್ಟಿಲ್ಲ ನೋಡ್ರಿ. ಉತ್ತರ ಸೈಡ್ ಅದೇ ಐತ್ರಿ. ಹಾಂ ಏನೋ ಜನರೇಟರ್ ಒಟ್ಟು 5 ದಿವಸ ನೀರು 2 ಲೈನ್ ಹತ್ರ 2 ಎಲ್ಲ ಬಿಟ್ಟು ಅಲ್ಲೆಲ್ಲಿ ಎಬ್ಬಿಸ್ಕಿಸ್ ಕೈ ಬಿಡ್ಕೊಂಡು ಅಲ್ಲೇ ಇದೆಲ್ಲ ಈಗ ತೊಗೊಂಡ್ರು ಗೊತ್ತಾಗ ಮತ್ತೆ ಇಷ್ಟೆಲ್ಲ ಕೃಷ್ಣಾ ನದಿ ದಂಡೆಗೆ ನಮ್ಮ ಶರದ್ ಕೌಲ್ಗುಡ್ಡದವರ ಮೊಳಗೆ ಒಳಗೇನು ಈ ಕೃಷ್ಣಾ ನದಿ ದಂಡೆ ಏನು ಕುಸಿದೈತಿಲ್ಲ, ಕೋಟ್ಯಾಂತರ ರೂಪಾಯಿ ರೈತರಿಗೆ ಹಾನಿಯಾಗೈತಿ. ಮೋಟ್ರುಗಳ ಮತ್ತು ಎಲ್ಲ ವೈರ ಕೇಬಲ್ ಎಲ್ಲನ ಮುನಿಗ್ಯಾವು. ಅದರ ಸುದ್ದಿ ತಿಳಿದ ತಕ್ಷಣ ಇವತ್ತಿನ ನಮ್ಮ ಕ್ಷೇತ್ರದ ಕುರ್ಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಹೇಶಣ್ಣ ತಮ್ಮಣ್ಣವರವರು ಆ ವಿಷಯ ಮುಟ್ಟಿದ ತಕ್ಷಣ ರೈತರಿಗೆ ಇಷ್ಟೊಂದು ಹಾನಿಯಾಗಿತ್ತು ಅಂದನ ಅದನ್ನು ಬಂದ ಇವತ್ತು ಖುದ್ದಾಗಿ ಪರಿಶೀಲನೆ ಮಾಡ್ಕೊಂಡು ಬಹುಶಃ ಈ ಆದಂಥ ಅನಾಹುತ ಮುಂದಾಗಲಾರ್ದಂಗೆ ಅದಕ್ಕೆ ಏನಾರೇ ತಡೆಗೋಡೆ ನಿರ್ಮಿಸುವ ನಿಟ್ಟಿನಲ್ಲಿ ಕಾಡ ಒಳಗಾಗಲಿ ನೀರಾವರಿ ಇಲಾಖೆ ಒಳಗಾಗಲಿ ಅದಕ್ಕೆ ಏನಾರೇ ಅವಕಾಶ ಐತೆ ನೋಡಿಕೊಂಡು ತಕ್ಷಣ ಅದನ್ನು ಸರಿಪಡಿಸೋಣ ಅನ್ನುವಂಥ ಆಶ್ವಾಸನೆಯನ್ನು ಎಲ್ಲ ರೈತರಿಗೆ ನೀಡಿದರು. ಅದರಿಂದ ರೈತರು ಬಹಳ ಖುಷಿಪಟ್ಟರು. ಯಾಕಂದರೆ ನೂರಾರು ಮೋಟ್ರುಗಳು ಆ ಏನು ದಂಡಿ ಕುಸಿಯಾತೈತಿ, ಅದರಿಂದ ಹಾನಿ ಆಗತೈತಿ. ಅದ್ರ ಬಗ್ಗೆ ಇಷ್ಟು ತಕ್ಷಣ ಸ್ಪಂದಿಸಿದ ಶಾಸಕರು ಯಾರು ಇದ್ರೆ ಅದು ಮಹೇಶಣ್ಣ ತಮ್ಮಣ್ಣವರು ಅಂತೇಳಿ ಎಲ್ಲರೂ ಖುಷಿ ಆದರು. ಎಷ್ಟು ಫುಟ್ ಕುಸಿತಿದ್ರಿ? ಅದು ಸುಮಾರು ಒಂದು 500 ಫುಟ್ ಅಗಲ, ಒಂದು 100ರಿಂದ 80 ಫುಟ್ ಅಡಗಲ, ಸುಮಾರು ಒಂದು 50ರಿಂದ 100 ಫುಟ್ ಡೆಪ್ತ್ ಕುಸಿದೈತೆ ಅದು. ಅದರಿಂದ ತೆಳಗೆ ಮೋಟ್ರುಗಳು ಏನದ ಅವೆಲ್ಲ ಸಿಕ್ಕಾಕೊಂಡವು. ಅದು ಸುಮಾರು 4-5 ದಿವಸದಿಂದ ರೈತರ ಕೇಬಲ್ಗಳ, ಪೈಪ್ಗಳ, ಮೋಟ್ರುಗಳ ಎಲ್ಲ ಭಾಳಷ್ಟು ಕೋಟ್ಯಾಂತರ ರೂಪಾಯಿ ಹಾನಿಯಾಗೈತಿ. ಅದು ಇನ್ನು ಮುಂದೆ ಕುಸಿಲಾರ್ದಂಗೆ ಮೊನ್ನೆ ನಮ್ಮ ಶಾಸಕರೇನು ಕ್ರಮ ತಗೋತಾರ ಅದ್ರ ಬಗ್ಗೆ ರೈತರಿಗೆಲ್ಲ ಭಯಂಕರ ಖುಷಿ ಐತಿ. ತಮ್ಮ ಹೆಸರು? ಬಸವರಾಜ್ ಕೋರೆ.